ಲೋಕದಲ್ಲಿ ಈತನು ಸ್ಥಿರವಾಗಿದ್ದಂಥ ಮನುಷ್ಯ, ಈತನು ಶ್ರೇಷ್ಠವಾದಂಥ ಮನುಷ್ಯ, ಈತನು ದೃಢವಾದಂಥ ಮನುಷ್ಯ, ಈತನಿಗೆ ಸರ್ವ ಸಂಪದನೆ, ಸರ್ವ ಸಂಪತ್ತುಗಳಿದೆ, ಎಲ್ಲ ಇದೆ, ಅಧಿಕಾರ ಇದೆ, ಸ್ಥಿರವಾಗಿದ್ದಾನೆ, ಸೆಟ್ಲಾಗಿದ್ದಾನೆ. ಇವ್ರ ಕುಟುಂಬ ಅಮೇರಿಕಾದಲ್ಲಿ ಸೆಟ್ಲಾದರು, ಅಲ್ಲೇ ಸ್ಥಿರವಾದರು. ಈ ಕುಟುಂಬ ಬೆಂಗಳೂರಲ್ಲಿ ಸೆಟ್ಲಾದರು, ಅಲ್ಲೇ ಸ್ಥಿರವಾದರು. ಮನುಷ್ಯನು ಇಲ್ಲೇ ಸ್ಥಿರವಾದನು ಅಂದುಕೊಳ್ತಾನೆ. ಇಲ್ಲ, ಮನುಷ್ಯನು ಎಷ್ಟು ಸ್ಥಿರನೆಂದುಕೊಂಡರೂ, ಮನುಷ್ಯನು ಎಷ್ಟು ಸ್ಥಿರವೆಂದು ಕಂಡರೂ ಬರೀ ಉಸಿರೇ, ಬರೀ ಗಾಳಿ. ಹೋಗ್ತಾನೆ, ಮಾಯವಾಗ್ತಾನೆ, ಕಾಣಿಸದೆ ಹೋಗ್ತಾನೆ. ಹುಲ್ಲಿನಂತೆ, ಹೂವಿನಂತೆ ಮುಗಿದೋಗುತ್ತೆ. ಒಂದ್ಸರಿ ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ಕೂಡ. ಈ ಲೋಕದಲ್ಲಿ ಗಲಾಟೆ ಮಾಡೋರು, ಈ ಲೋಕದಲ್ಲಿ ಗೊಂದಲಕ್ಕೆ ಈಡು ಮಾಡೋರು, ಈ ಲೋಕಕ್ಕೆ ಸುಮ್ಮನೆ ಗಡಿಬಿಡಿ ಮಾಡೋರು, ಜಗಳ ಉಂಟು ಮಾಡೋರು, ಯುದ್ಧಗಳು ಮಾಡೋರು, ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಈ ಲೋಕದಲ್ಲಿ ಏನೂ ಇಲ್ಲ, ಎಲ್ಲ ತಾತ್ಕಾಲಿಕವಾದದ್ದು, ಸ್ವಲ್ಪ ಕಾಲ ಇರುವಂಥದ್ದು. ಈ ಸ್ವಲ್ಪ ಕಾಲದಲ್ಲಿ, ತಾತ್ಕಾಲಿಕ ಜೀವಿತದಲ್ಲಿ ತಿಳ್ಕೊಳ್ಬೇಕಾದಂಥದ್ದು ಬಹಳ ಇದೆ. ತಿಳ್ಕೊಳ್ಬೇಕಾದಂಥದ್ದು, ನೀನು ಸ್ಥಿರನಲ್ಲ, ನೀನು ಈ ಲೋಕದಲ್ಲಿ ಸ್ಥಿರನಲ್ಲ, ನೀನು ಅಸ್ಥಿರನು. ನಿನ್ನ ಜೀವಿತ ಕಾಲ ತಾತ್ಕಾಲಿಕವಾದದ್ದು. ನೀನು ಹಬೆಯಂತೆ ಇದ್ದೀಯಾ, ನೀನು ಹುಲ್ಲಿನಂತೆ ಇದ್ದೀಯಾ, ನೀನು ಹೂವಿನಂತೆ ಇದ್ದೀಯಾ. ಹುಲ್ಲು ಒಣಗಿ ಹೋಗುತ್ತೆ, ಹೂ ಉದಿರೋಗುತ್ತೆ. ದೇವರ ಮಾತು ನಿನ್ನ ಹೃದಯದಿದ್ದರೆ ಶಾಶ್ವತವಾಗಿ ನೀನು ಜೀವಿಸ್ತೀಯ. ದೇವರ ಮಾತು ನಿನ್ನಲ್ಲಿ ಇರಬೇಕು, ಆ ಮಾತಿಗೆ ನೀನು ವಿಧೇಯನಾಗಬೇಕು. ದೇವರ ಮಾತಿಗೆ ವಿಧೇಯನಾಗಬೇಕು ನೀನು.